ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀಯರ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಶೀಕರಣವನ್ನು ನೀವು ತುಂಬ ಶ್ರದ್ಧೆ ಹಾಗೂ ತುಂಬ ಮನಸ್ಸಿಟ್ಟು ಮಾಡಿದರೆ ಮಾತ್ರ ಖಂಡಿತವಾಗಲೂ ನೆರವೇರ್ತದೆ. ಹಾಗೂ ಕೆಲವರಿಗೆ ಸ್ತ್ರೀಯ ಒಪ್ಪಿಗೆ ಇದ್ದರೂ ಸ್ತ್ರೀಯರ ತಂದೆ ತಾಯಿಯ ಒಪ್ಪಿಗೆ ಇರೋದಿಲ್ಲ. ಹಾಗಾಗಿ ಇದು ಯಾವ ರೀತಿ ವಶೀಕರಣ ಅಂದರೆ, ಸ್ತ್ರೀ ಜೊತೆಗೆ ಸ್ತ್ರೀಯರ ತಂದೆ ತಾಯಿನೂ ಕೂಡ ವಶೀಕರಣ ಮಾಡುವಂಥದ್ದು, ಅವರು ನಿಮ್ಮ ಪ್ರೀತಿಗೆ ಒಪ್ಪುವಂಥದ್ದು. ಹಾಗಾಗಿ ಈ ಒಂದು ವಶೀಕರಣವನ್ನು ಮಾಡಬೇಕಾದ್ರೆ ನೀವು ತುಂಬ ಶ್ರದ್ಧೆ ಹಾಗೂ ಮನಸ್ಸಿನಿಂದ, ಭಕ್ತಿಯಿಂದ, ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ನೆರವೇರ್ತದೆ. ಹಾಗೂ ಈ ಒಂದು ವಶೀಕರಣ ತಂತ್ರವನ್ನು ಹುಣ್ಣಿಮೆ, ಅಮಾವಾಸ್ಯೆ ಇಲ್ಲಾಂದರೆ ಶುಕ್ರವಾರದ ದಿನ ರಾತ್ರಿ 12 ಗಂಟೆಯ ನಂತರ ಮಾಡುವಂಥದ್ದು. ಅದು ಇನ್ನು ಬೇರೆ ಯಾವುದೇ ಸಮಯದಲ್ಲಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡಬಾರ್ದು. ಹಾಗಾದರೆ ಬನ್ನಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಲೋಳೆ ಎಲೆಗಳನ್ನು ಇಟ್ಕೋಬೇಕಾಗ್ತದೆ. 2 ನೋಡಿ, ಅಲೋವೆರಾ ಅಂದರೆ ಗೊತ್ತಲ್ಲ ನಿಮಗೆ, 2 ಬೇಕಾಗುತ್ತೆ, 2 ಪೀಸ್ ಬೇಕಾಗುತ್ತೆ. ನಂತರ 1 ತಗಡಿನ ಪೀಸ್ ಬೇಕು, 1 ಸೂಜಿ ಬೇಕು, 1 ಕಪ್ಪು ದಾರ ಬೇಕು. ಈ ಇಷ್ಟು ವಸ್ತುಗಳು ನಿಮ್ಮ ಬಳಿ ಇದ್ದರೆ ಈ ಒಂದು ವಶೀಕರಣವನ್ನು ಈಸಿಯಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ, ಮೊದಲನೇದಾಗಿ ನೀವು ಒಂದು ತಗಡಿನ ಪೀಸಲ್ಲಿ ನೀವು ಇಷ್ಟಪಟ್ಟಂಥ ಹೆಸರನ್ನು ಬರ್ಕೋಬೇಕಾಗ್ತದೆ. ನಾನು ಉದಾಹರಣೆಗೆ ಹೇಮಾವತಿ ಅಂತ ಬರ್ಕೊಂಡಿದ್ದೀನಿ. ಒಂದು ಉದಾಹರಣೆಗೆ ಇದರ ಮೇಲೆ ನೋಡಿ ತಾಯಿಯ ಹೆಸರನ್ನು ಬರ್ಕೋಬೇಕಾಗ್ತದೆ. ತಾಯಿಯ ಹೆಸರು ಬರಬೇಕಾಗ್ತದೆ, ಇಲ್ಲಿ ತಂದೆಯ ಹೆಸರನ್ನು ಬರಬೇಕಾಗ್ತದೆ. ನೋಡಿ, ಈಗೇನು ಮಾಡಬೇಕು ಅಂತ ಹೇಳಿದ್ರೆ, ಇದರ ಮಧ್ಯದಲ್ಲಿ ಇದನ್ನು ಇಟ್ಟು ಸೂಜಿಯಲ್ಲಿ ಹೀಗೆ ಚುಚ್ಚಬೇಕಾಗ್ತದೆ. ಸೂಜಿಯಲ್ಲಿ ಹೀಗೆ ಸುಚ್ಚಿದ ನಂತರ ಕಪ್ಪು ದಾರ ಇಟ್ಕೊಂಡಿರ್ತೀರಲ್ಲ, ಕಪ್ಪು ದಾರದಲ್ಲಿ ಈ ರೀತಿಯಾಗಿ ಕಟ್ಟುವಂಥದ್ದು. ನೀವು ಕಪ್ಪು ದಾರದಲ್ಲಿ ಈ ರೀತಿ ಕಟ್ಟಿದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಮಾವಿನ ಮರ ಇದ್ದರೆ ಅಲ್ಲಿ ನೀವು ಇದನ್ನು ಹೂತಾಕಿ ಬರಬೇಕಾಗ್ತದೆ. ಹೂತಾಕಿ ನೀವು 3 ದಿನಗಳ ನಂತರ ಇದನ್ನು ಪುನಃ ತೆಗಿಬೇಕು ಅಲ್ಲಿಂದ ಪುನಃ. ಇದು ಯಾಕಂದರೆ ಇದು ನೀವು ತುಂಬ ಶ್ರದ್ಧೆ ಭಕ್ತಿನ ಮಾಡಿರ್ತೀರ, ಇದು ಯಾವುದೇ ರೀತಿಯಾಗಿ ಕೊಳೆತು ಹೋಗುವುದು ಅಂತ ಇರ್ತದೆ. ಕೊಳೆತು ಹೋಗುವುದಿಲ್ಲ, ಯಾಕಂದರೆ ತುಂಬ ಮಂತ್ರಸಿದ್ಧಿಯಿಂದ ಮಾಡುವಂಥದ್ದು ಯಾವತ್ತೂ ಕೊಳೆತು ಹೋಗುವುದಿಲ್ಲ. ಹಾಗೆ ಅದು ಇದೇ ರೀತಿಯಾಗಿ ಇದೇ ಆಕಾರದಲ್ಲಿ ಇರ್ತದೆ. ನಂತರ ನೀವು ಏನು ಮಾಡಬೇಕಂದ್ರೆ, ಇದನ್ನು ತೆಗೆದುಕೊಂಡು ಹೋಗಿ ಒಂದು ಹರಿಯುವ ನದಿಗೆ ಬಿಟ್ಟು ಬರಬೇಕಾಗ್ತದೆ. ಬಿಟ್ಟು ಬಂದು ನೀವು ಹಿಂತಿರುಗದೆ ಬರಬೇಕಾಗ್ತದೆ. ಏನು ಬಿಟ್ಟು ಬಂದಿರ್ತಾರಲ್ಲ ಆ ದಿನ ಬಿಟ್ಟು ಮಾರನೇ ದಿನದಿಂದ 4 ದಿನ ತನಕ ಲೆಕ್ಕ ಹಿಡ್ಕೊಳ್ಳಿ. 4 ದಿನಗಳ ಒಳಗಡೆ ನೀವು ಇಷ್ಟಪಟ್ಟಂಥ ಸ್ತ್ರೀ ನಿಮ್ಮಂತೆ ಆಗ್ತಾರೆ. ಒಂದು ವೇಳೆ ಇದನ್ನು ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಗುರುಗಳ ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ, ಇವರು ಕಾಣ್ತಾರೆ ಅಂತ ಹೇಳಿದ್ರೆ ಚಿಂತೆ ಪಡೋ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ, ನೀವು ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ನಾವು ಶೀಘ್ರದಲ್ಲೇ ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಡ್ತೇವೆ. ಎಲ್ರಿಗೂ ನಮಸ್ಕಾರ.